ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಜಯ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ತರಕಾರಿ ಗಿಡ ಮತ್ತು ತುಳಸಿ ಗಿಡಕ್ಕೆಲ್ಲ ಪೆಸ್ಟಿಸೈಡನ್ನು ನಾವು ಯಾವ ರೀತಿ ಸ್ಪ್ರೇ ಮಾಡಬೇಕು ಅಂತ ಹೇಳ್ತೀನಿ. ನಾವು ಆರ್ಗ್ಯಾನಿಕ್ಕಾಗಿ ತರಕಾರಿ ಗಿಡಗಳಿಗೆ ಮಾಡ್ತೀವಲ್ಲ, ಕೆಮಿಕಲ್ನ ಯೂಸ್ ಮಾಡಲ್ಲ. ಹಾಗಾಗಿ ನಾನು ಇವತ್ತೊಂದು ಪವರ್ಫುಲ್ ಆಗಿರುವಂಥ ಪೆಸ್ಟಿಸೈಡನ್ನು ಹೇಳ್ತೀನಿ. ಅದನ್ನು ನಾವು ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು. ಅದು ಯಾವುದು, ಹೇಗೆ ಮಾಡೋದು ಮತ್ತು ಎಷ್ಟು ಹಾಕೋದು ಎಲ್ಲವನ್ನು ಹೇಳ್ತೀನಿ. ಹಾಗಾಗಿ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಗ ನಾನು ಹಾಕೋ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನಾನು ಗಾರ್ಡನಿಂಗ್ ವಿಡಿಯೋಸನ್ನು ತುಂಬಾ ಮಾಡಿದ್ದೀನಿ. ನೀವು ಯಾರಾದರೂ ನೋಡಿಲ್ಲ ಅಂದರೆ ನನ್ನ ಚಾನಲ್ಗೆ ಹೋದರೆ ಎಲ್ಲವೂ ಸಿಗುತ್ತೆ. ಎಲ್ಲವನ್ನೂ ನೋಡಿ. ಹಾಗೆ ಒಂದು ವಿಡಿಯೋಕ್ಕೆ ಲೈಕ್ ಮಾಡಿಬಿಡಿ ಫ್ರೆಂಡ್ಸ್. ನಿಮ್ಮ ಲೈಕ್ ಎಷ್ಟು ಖುಷಿ ಕೊಡುತ್ತೆ ನನಗೆ. ಹಾಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇದು ವುಡ್ ಡ್ಯಾಶ್. ಅದನ್ನು ಹೇಗೆ ಮಾಡೋದು ಅಂತ ಆಲ್ರೆಡಿ ಹೇಳಿದ್ದೀನಿ ನಾನು. ನೋಡಿ, ಇದು ಕಟ್ಟಿಗೆಗಳಿಂದ ಮಾಡಿರುವಂಥ ಬೂದಿ. ಇದನ್ನು ನಾವು ಗಿಡಗಳಿಗೆ ಹಾಕೋದು ಒಂದು 15 ದಿನ ಆದಮೇಲೆ ಹಾಕಬೇಕು. ಅಂದರೆ ಅದು ತುಂಬಾ ಅದರಲ್ಲಿ ಉಪ್ಪಿನಂಶ ಇರುತ್ತೆ, ಅಂದರೆ ಸೋಡಿಯಂ ಕ್ಲೋರೈಡ್. ಹಾಗಾಗಿ ನಾವು ಗಿಡಗಳಿಗೆ ಒಂದು ತಿಂಗಳ ಅಥವಾ 15 ದಿವಸದ ನಂತರದ ಬೂದಿನ ನಾವು ಇದಕ್ಕೆ ಯೂಸ್ ಮಾಡಬೇಕು. ಅದಿಲ್ಲ ಅಂದರೆ ಗಿಡಗಳು ಸುಟ್ಟೋಗೋ ಸಾಧ್ಯತೆ ಇರುತ್ತೆ. ಹಾಗೆ ಮತ್ತು ಇದನ್ನು ಕಡಿಮೆ ಪ್ರಮಾಣದಲ್ಲಿ ಯೂಸ್ ಮಾಡಬೇಕು. ತುಂಬ ನಾವು ಇದನ್ನು ಯೂಸ್ ಮಾಡೋದ್ರಿಂದ ಗಿಡ ಸುಟ್ಟೋಗಿಬಿಡತ್ತೆ. ಹಾಗಾಗಿ ಯಾವ ಪ್ರಮಾಣದಲ್ಲಿ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ನೋಡಿ, ಬೆಳಗ್ಗಿನ ಹೊತ್ತು ಇಬ್ಬನಿ ಬಿದ್ದಿರತ್ತಲ್ಲ ಗಿಡಗಳ ಮೇಲೆಲ್ಲ, ನೋಡಿ ಚೆನ್ನಾಗಿ ಇಬ್ಬನಿ ಬಿದ್ದು ಗಿಡ ಒದ್ದೆ ಆಗಿರುತ್ತೆ. ಆ ಟೈಮಲ್ಲಿ ನಾವು ಇದನ್ನು ಸ್ಪ್ರಿಂಕಲ್ ಮಾಡ್ಬೋದು. ಮತ್ತು ನಾವು ಇದನ್ನು ಲಿಕ್ವಿಡ್ ಕೂಡ ಮಾಡಿ ಹಾಕ್ಬೋದು. ಅದು ಕೂಡ ಹೇಗೆ ಅಂತ ಹೇಳ್ತೀನಿ. ನಾವು ಕೆಳಗಡೆ ಕೂಡ ಇದನ್ನು ಹಾಕ್ಬೋದು. ಎಷ್ಟು ಹಾಕಬೇಕು ಅಂತ ಹೇಳ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ನೋಡಿ, ಬೆಳಗ್ಗಿನ ಹೊತ್ತು ಗಿಡ ಎಷ್ಟು ಒದ್ದೆ ಆಗಿರುತ್ತೆ. ಆಗ ನಾವು ಈ ಬೂದಿನ ನೋಡಿ ಇದನ್ನು ಒಂದು ಇಷ್ಟು ತೊಗೊಂಡ್ರೆ ಸಾಕು ಒಂದು ಗಿಡಕ್ಕೆ. ನೋಡಿ, ಈ ರೀತಿ ಸ್ಪ್ರಿಂಕಲ್ ಮಾಡಬೇಕು. ಟೊಮೆಟೊ ಗಿಡ ಲೀಫ್ ಕರ್ಲಿಯಲ್ಲಿ ಆಗುತ್ತಲ್ಲ, ಅದಕ್ಕೂ ಕೂಡ ಚೆನ್ನಾಗಿರುತ್ತೆ. ಟೊಮೆಟೊ ಗಿಡಕ್ಕಂತೂ ಇದು ಬೆಸ್ಟ್ ಫರ್ಟಿಲೈಸರ್ ಅಂತಲೇ ಹೇಳ್ಬೋದು. ಫರ್ಟಿಲೈಸರ್ ಮತ್ತು ಪೆಸ್ಟಿಸೈಡ್. ನೋಡಿ, ಈ ರೀತಿ ಮಾಡಬೇಕು. ನಾವು ಈ ರೀತಿ ಮಾಡಿದಾಗ ಅದು ಒಂದು ಲೇಯರ್ ಆಗಿ ಅಂಟ್ಕೊಳ್ಳುತ್ತೆ. ಆಗ ಕೀಟಗಳು ತಿನ್ನಲ್ಲ ಅದನ್ನು. ಯಾಕಂದರೆ ಇದರಲ್ಲಿ ಉಪ್ಪಿನಂಶ ಇರುತ್ತೆ ಮತ್ತು ಒಂದು ರೀತಿ ಕೆಮಿಕಲ್ ಥರ ಯೂಸ್ ಆಗುತ್ತೆ. ಇದು ಪೆಸ್ಟಿಸೈಡ್ ಆಗಿರೋದ್ರಿಂದ ಇದನ್ನು ನೋಡಿ ಈ ರೀತಿ ನಾವು ಸ್ಪ್ರಿಂಕಲ್ ಮಾಡಿದಾಗ ಗಿಡದ ಹತ್ತಿರ ಕೂಡ ಕೀಟಗಳು ಬರಲ್ಲ, ಕೀಟ ಗಿಡನ ತಿನ್ನಲ್ಲ. ಆದರೆ ಇದನ್ನು ನಾವು ಬೆಳಗ್ಗಿನ ಹೊತ್ತೇ ಮಾಡಬೇಕು. ಯಾಕಂದರೆ ಗಿಡ ಒದ್ದೆ ಆಗಿರುತ್ತೆ. ಇಲ್ಲಾಂದರೆ ನೀರನ್ನು ಸ್ಪ್ರಿಂಕಲ್ ಮಾಡಿಕೊಂಡು ನೀವು ಮಾಡ್ಬೋದು. ನೋಡಿ, ಇಷ್ಟು ಸಣ್ಣ ಸಣ್ಣ ಗಿಡಗಳಿಗೆ ಹಾಕೋದು ಬೇಡ. ಯಾಕಂದರೆ ಇದರಲ್ಲಿ ಉಪ್ಪಿನಂಶ ಇರೋದ್ರಿಂದ ಗಿಡ ಸುಟ್ಟು ಹೋಗಿಬಿಡತ್ತೆ, ಹಾಳಾಗಿಬಿಡತ್ತೆ. ನೋಡಿ, ಈ ರೀತಿ ಇರುವೆಗಳು ಬರುತ್ತಲ್ಲ, ಇರುವೆಗಳಿಗೂ ಕೂಡ ನಾವು ಇದನ್ನು ಸ್ಪ್ರಿಂಕಲ್ ಮಾಡೋದ್ರಿಂದ ಇರುವೆಗಳು ಕೂಡ ಬೇರೆ ಕಡೆ ಹೋಗುತ್ತೆ, ಅಲ್ಲಿ ಬರಲ್ಲ. ಮತ್ತು ನೋಡಿ, ಇದೆಲ್ಲ ಗಿಡ ಎಲೆಗೆಲ್ಲ ತಿಂದುಬಿಟ್ಟಿದೆ. ಈ ರೀತಿ ಹುಳಗಳಿಗೆ ಇದು ಬೆಸ್ಟ್ ಅಂತಲೇ ಹೇಳ್ಬೋದು. ನಾನು ನೋಡಿ ಎಲ್ಲ ರೀತಿಯ ಗಿಡಗಳಿಗೂ ಹಾಕ್ತೀನಿ. ಮೆಣಸಿನ ಗಿಡ, ಟೊಮೆಟೊ ಗಿಡ ಎಲ್ಲವಕ್ಕೂ ಇದನ್ನು ಹಾಕ್ಬೋದು. ಇದು ತುಂಬ ಈಸಿಯಾಗಿ ಎಲ್ಲ ಕಡೆ ಸಿಗುವಂಥ, ಹಳ್ಳಿಗಳಲ್ಲಂತೂ ಎಲ್ಲ ಕಡೆ ಸಿಗತ್ತೆ. ನೋಡಿ, ನಾವು ಗಿಡದ ಬುಡದಲ್ಲಿ ಹಾಕೋದಾದರೆ ಗಿಡನ ಬಿಟ್ಟು ಒಂದು 3 ಇಂಚು 4 ಇಂಚು ಬಿಟ್ಟು ಈ ರೀತಿ ಹಾಕೋದು ಒಳ್ಳೆಯದು. ಯಾಕಂದರೆ ಗಿಡ ಸುಡೋ ಸಾಧ್ಯತೆ ಇರುತ್ತೆ ಅಂತ ಮತ್ತೆ ಹೇಳ್ತೀನಿ. ನೋಡಿ, ನಾವು ಗಿಡಕ್ಕೆ ಹಾಕೋದ್ರಿಂದ ಒಂದಷ್ಟು ಫಂಗಸ್ ಕೂಡ ಸಾಯುತ್ತೆ. ಮತ್ತು ಇದು ಫರ್ಟಿಲೈಸರು, ತುಂಬ ಒಳ್ಳೆಯ ಫರ್ಟಿಲೈಸರು. ಗಿಡಗಳಿಗೆ ಸ್ಟ್ರೆಂತನ್ನು ಕೊಡುತ್ತೆ ಇದು ಗಿಡಗಳಿಗೆ. ನೀವು ಬೇಕಾದರೆ ಇದನ್ನು ದಾಸವಾಳ ಗಿಡ, ಹೂವಿನ ಗಿಡಗಳಿಗೂ ಹಾಕ್ಬೋದು. ನೋಡಿ, ಈ ರೀತಿ ಹಾಕಿದರೆ ಈ ಸಣ್ಣ ಸಣ್ಣ ಕೀಟಗಳೆಲ್ಲ ಬರುತ್ತಲ್ಲ, ಅದು ಗಿಡನ, ಈ ಎಲೆಗಳನ್ನು ತಿಂದುಬಿಡುತ್ತೆ. ಅದಕ್ಕೆಲ್ಲ ಇದು ಬೆಸ್ಟ್ ಅಂತಲೇ ಹೇಳ್ಬೋದು.
ನೋಡಿ ನಾನಿವತ್ತು ಇದಕ್ಕೂ ಹಾಕ್ತೀನಿ. ಮತ್ತು ಒಂದು ಸಣ್ಣ ಸಣ್ಣ ಕ್ರಿಮಿ ಥರ ಇರುತ್ತಲ್ಲ ಅದು ಬರಲ್ಲ. ಮತ್ತು ಪೌಡರ್ ಮಿಲ್ಯೂ ಅಂತಾರಲ್ಲ ಆ ಕೀಟ ಕೂಡ ಇದಕ್ಕೆ ಬರಲ್ಲ ನಾವು ಈ ಬೂದಿನ ಸ್ಪ್ರೇ ಮಾಡೋದ್ರಿಂದ. ತುಂಬ ಕೀಟಗಳನ್ನು ಇದು ಸಾಯಿಸುತ್ತೆ. ಕೀಟಗಳು ಇದ್ದಾಗ ಒಂದು ಡೇ ಬೈ ಡೇ ನೀವು ಇದನ್ನು ಹಾಕ್ಬೋದು. ಮಳೆ ಬಂದರೆ ಮತ್ತೆ ಮತ್ತೆ ಹಾಕಿ ಇದನ್ನು. ಈ ರೀತಿ ಹಾಕೋದ್ರಿಂದ ಏನೂ ಆಗಲ್ಲ. ಇಲ್ಲ ಅಂದರೆ ನೀವು ಮಳೆ ಬರದೇ ಹೋದರೆ ಒಂದು 4 ದಿವಸ 5 ದಿವಸ ಆದಮೇಲೆ ಹಾಕಿದರೆ ಸಾಕಾಗತ್ತೆ. ನೋಡಿ ನಾನಿಲ್ಲಿ ಎಲ್ಲ ದಾಸವಾಳ ಗಿಡಕ್ಕೂ ಕೂಡ ಹಾಕಿದ್ದೀನಿ. ಆದರೆ ನೀವು ಒಂದು ತಿಂಗಳದಾದರೂ ಹಳೆಯ ಬೂದಿನ ಇದರಲ್ಲಿ ಉಪಯೋಗಿಸಿ, ಆಗ ಮಾತ್ರ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಗಿಡ ಸುಟ್ಟು ಹೋಗುತ್ತೆ. ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ಇದನ್ನು ತುಂಬ ಬಳಸೋ ಹಾಗಿಲ್ಲ. ಮತ್ತು ತರಕಾರಿನೆಲ್ಲ ಹಾಕಿದ್ನಲ್ಲ, ಆದರೆ ಎಲ್ಲವನ್ನೂ ನಾನು ಬೀಜ ಹಾಕ್ಕೊಂಡಿದ್ದೀನಿ, ಆದರೆ ನೆಟ್ಟಿಲ್ಲ. ಯಾಕಂದರೆ ಈಗ ಮಳೆ ಬರ್ತಾ ಇದೆ, ಎಲ್ಲ ಕಡೆ ಕಳೆ ಎದ್ದು ಬಿಡತ್ತೆ ಅಂತ ನಾನು ಎಲ್ಲ ತರಕಾರಿನೂ ಹಾಕ್ಕೊಂಡಿಲ್ಲ. ಈಗ ನೋಡಿ ನಾವು ಈ ಸೊಪ್ಪು ನೋಡಿ, ನಾನಿಲ್ಲಿ ಕೊತ್ತಂಬರಿ ಸೊಪ್ಪಿಗೂ ಹಾಕಿದ್ದೀನಿ. ಆಮೇಲೆ ನಾವು ತೊಳ್ಕೊಳ್ತೀವಲ್ಲ, ಆಗ ಏನೂ ಆಗಲ್ಲ. ಹಾಗಾಗಿ ನಾವು ಕೆಮಿಕಲ್ನ ಯೂಸ್ ಮಾಡೋ ಬದಲು ತರಕಾರಿ ಗಿಡಗಳಿಗೆ ಈ ರೀತಿ ಮನೆಯಲ್ಲೇ ಇರುವಂಥ ಈ ಬೂದಿನ ಉಪಯೋಗಿಸಿ ನಮ್ಮ ಕೀಟಗಳನ್ನು ಹತೋಟಿ ಮಾಡ್ಬೋದು. ಹಳೆ ಕಾಲದಲ್ಲೆಲ್ಲ ತುಂಬಾ ಇದೇ ರೀತಿ ಮಾಡ್ತಿದ್ರು. ಅವರಿಗೆ ಕೆಮಿಕಲ್ ಗೊತ್ತೇ ಇರಲಿಲ್ಲ. ನೋಡಿ ಇದು ತುಳಸಿ ಗಿಡ. ತುಳಸಿ ಗಿಡಕ್ಕೂ ನಾವು ಈ ರೀತಿ ಸ್ಪ್ರಿಂಕಲ್ ಮಾಡ್ಬೋದು. ಯಾವುದೇ ರೋಗ ಕೂಡ ಬರಲ್ಲ. ನೋಡಿ ಇದರಲ್ಲಿ ಸೋಡಿಯಂ ಮತ್ತು ಕ್ಯಾಲ್ಸಿಯಂ, ಪೊಟ್ಯಾಷಿಯಮ್ ಎಲ್ಲ ಇರೋದ್ರಿಂದ ತುಂಬಾ ಒಳ್ಳೆಯ ಫರ್ಟಿಲೈಸರ್ ಕೂಡ ಆಗಿರೋದ್ರಿಂದ ನಾವು ಇದನ್ನು ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಇದು. ನೋಡಿ ಒಬ್ಬರು ಕೇಳಿದರು ತುಳಸಿ ಗಿಡಕ್ಕೆ ಯಾವ ರೀತಿ ಪೆಸ್ಟಿಸೈಡನ್ನು ಸ್ಪ್ರೇ ಮಾಡಬೇಕು ಅಂತ ಹೇಳಿ ಅಂತ. ಇದಕ್ಕೂ ಕೂಡ ಇದನ್ನು ಉಪಯೋಗಿಸಿ. ಹಾಗೆ ನೋಡಿ ನಾನಿಲ್ಲಿ ಲಿಕ್ವಿಡನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ. ನಾನಿಲ್ಲಿ ಕಡಿಮೆ ಪ್ರಮಾಣದಲ್ಲಿ ಮಾಡ್ತಾಯಿದ್ದೀನಿ. 1 ಲೀಟರ್ ನೀರಿಗೆ ನಾವು ನೋಡಿ ಇಷ್ಟು ಹಾಕಿದರೆ ಸಾಕಾಗತ್ತೆ. ನೀವು ಬೇಕಾದರೆ ಇದನ್ನು ಜರಡಿ ಮಾಡಿ ಈ ಕಡ್ಡಿಗಳನ್ನೆಲ್ಲ ತೆಗೆದು ಕೂಡ ಹಾಕ್ಬೋದು, ಇಲ್ಲ ಹಾಗೆ ಕೂಡ ಹಾಕ್ಬೋದು. ನೋಡಿ 1 ಲೀಟ್ರಿಗೆ 1 ಸ್ಪೂನ್ ಆಗುವಷ್ಟು ಹಾಕಿದರೆ ಸಾಕಾಗತ್ತೆ. ನೋಡಿ ನಾನು ತುಂಬ ತಗೊಂಡಿಲ್ಲ, ಇಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಗಿಡಗಳಿಗೆ ಹಾಕಿ. ಇದು ತುಂಬಾ ಒಳ್ಳೆ ಫರ್ಟಿಲೈಸರು. ನಾವು ಇದನ್ನು ಎಲ್ಲ ಗಿಡಗಳಿಗೂ ಹಾಕ್ಬೋದು. ಟೊಮೆಟೊ ಗಿಡ ಮತ್ತು ಹೂವಿನ ಗಿಡ, ಎಲ್ಲ ಹೂವಿನ ಗಿಡಗಳಿಗೂ ಕೂಡ ಇದನ್ನು ಹಾಕ್ಬೋದು ನಾವು. ನೋಡಿ ಇದರಿಂದ ಒಂದಿಷ್ಟು ಫಂಗಸ್ ಕೂಡ ಹತೋಟಿ ಆಗುತ್ತೆ. ಫಂಗಸ್ ಬಂದಮೇಲೆ ಹಾಕೋದಕ್ಕಿಂತ ಬರೋದ್ರೊಳಗಡೆ ನೀವು ತಿಂಗಳಿಗೆ 1 ಸಾರಿ ಈ ರೀತಿ ಬೂದಿನ ಗಿಡಗಳಿಗೆ ಉಪಯೋಗಿಸೋದ್ರಿಂದ ಕೀಟಗಳು ಹತೋಟಿ ಆಗುತ್ತೆ, ಹಾಗೆ ಗಿಡಗಳು ಹೆಲ್ದಿಯಾಗಿರುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಾನು ಬೂದಿನ ಯಾವ ರೀತಿ ಉಪಯೋಗಿಸೋದು ಮತ್ತು ಹೇಗೆ ಉಪಯೋಗಿಸೋದು, ಎಷ್ಟು ಉಪಯೋಗಿಸೋದು, ಅದರಿಂದ ಏನು ಉಪಯೋಗ ಅನ್ನೋದನ್ನೆಲ್ಲ ಹೇಳಿದ್ದೀನಿ. ಹಾಗಾಗಿ ನೀವು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಹಾಕೋ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್. ಏನೇನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ, ಇಲ್ಲ ಮುಂದಿನ ವಿಡಿಯೋದಲ್ಲಿ ನಾನು ಇನ್ನಷ್ಟು ಮಾಹಿತಿ ಜೊತೆ ಬರ್ತೀನಿ. ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.